ನಿಮ್ಮ ಜೀವಿತದಲ್ಲಿ ಸಂಕಟವಿದೆಯೋ? ಗಾಬರಿಯಾಗಬೇಡಿ. ನಮಗೆ ಒಬ್ಬ ಆಧರಿಸುವನಿದ್ದಾನೆ. ಆತನು ಯಾರೆಂಬುದನ್ನು ನೋಡೋಣ ಬನ್ನಿರಿ. ಆತ್ಮೀಯ ವೀಕ್ಷಕರೇ, ದಿನಾಲೂ ದೇವರ ವಾಕ್ಯಗಳಿಂದ ನಾವು ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೇವೆ ಅಲ್ವಾ? ದೇವರು ಕೊಟ್ಟ ಅಮೂಲ್ಯ ಅವಕಾಶಕ್ಕಾಗಿ ಆತನಿಗೆ ಮಹಿಮೆಯಾಗಲಿ. ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ಕಷ್ಟ, ಸಂಕಟಗಳ ಆಡಂಬರ, ನಾವು ಅದನ್ನು ದಾಟಿ ಹೋಗಲೇಬೇಕು. ಇದು ಯಾಕೆ ಹೀಗೆ? ನಮ್ಮ ನಿರೀಕ್ಷೆ ಏನಾಗಿರಬೇಕು? ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸಿ ಆತ್ಮದಲ್ಲಿ ಬಲ ಹೊಂದೋಣ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು. ಕೀರ್ತನೆಗಳು 18:30. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ನಮ್ಮ ಗೋಡೆಯ ಆಚೆ ಎಂಬ ವಿಚಾರವನ್ನು ನೋಡೋಣ. ಪ್ರೀತಿಯುಳ್ಳ ದೇವಜನರೇ, ಪರಮಗೀತ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎನ್ನಿನಿಯನು ಜಿಂಕೆಯಂತೆಯೂ ಪ್ರಾಯದ ಎರಳೆಯ ಹಾಗೂ ಇದ್ದಾನೆ. ಆಹಾ, ನಮ್ಮ ಗೋಡೆಯ ಆಚೆ ನಿಂತಿದ್ದಾನೆ, ಕಿಟಕಿಗಳಲ್ಲಿ ನೋಡುತ್ತಾನೆ, ಜಲಾಂತರಗಳಲ್ಲಿ ಇಣುಕು ಹಾಕುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂದು ಆತನು ಗೋಡೆಯ ಹಿಂದೆ ನಿಂತಿದ್ದಾನೆ. ಆತನು ದೇವರ ಬಲಗಡೆಯಲ್ಲಿರಲು ಹೋಗಿದ್ದಾನೆ. ನಾವು ಇಲ್ಲಿ ಕೆಳಗೆ ಇದ್ದೇವೆ. 5,000 ಮಂದಿಗೆ ಊಟ ಕೊಟ್ಟ ಬಳಿಕ ಆತನು ಪ್ರಾರ್ಥನೆಗಾಗಿ ಬೆಟ್ಟಕ್ಕೆ ಹೋದನು. ಕೆಳಗೆ ಶಿಷ್ಯರು ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿಕೊಂಡರು. ಈಗಲೂ ಅದು ಹಾಗೆಯೇ ಇರುತ್ತದೆ. ನಾನು ಕೆಳಗೆ ಬಿರುಗಾಳಿಯ ನಡುವೆ ಇದ್ದೇನೆ, ಮೇಲೆ ಆತನು ದೇವರ ಬಲಗಡೆಯಲ್ಲಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆತನು ಗೋಡೆಯ ಆಚೆ ಬದಿಯಲ್ಲಿದ್ದಾನೆ. ನಮ್ಮನ್ನು ಆತನಿಂದ ದೂರವಿರಿಸಲು ಈ ಲೋಕದಲ್ಲಿ ಸರ್ವ ಪ್ರಯತ್ನಗಳೂ ಆಗುತ್ತಿರುತ್ತವೆ. ಲೋಕ, ಮಾಂಸದಾಶೆ, ಸೈತಾನ ಎಲ್ಲರಿಂದಲೂ. ಆದರೆ ಆತನು ಜಕ್ಕಾಯನಿಗೆ ಹೇಳಿದ್ದ ಮಾತನ್ನೇ ನಮಗೂ ಹೇಳುತ್ತಿದ್ದಾನೆ: ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಇದನ್ನು ನಾವು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈಗಲೂ ಆತನು ನಮ್ಮಲ್ಲಿ ಬಂದು ಊಟ ಮಾಡಬೇಕೆಂದಿದ್ದೇನೆಂದು ಹೇಳುತ್ತಿದ್ದಾನೆ. ಆತನು ಆ ಸುಂಕದವನ ಮನೆಗೆ ಹೋಗಿ ಊಟ ಮಾಡಿದಂತೆ ನೀನು ಆತನನ್ನು ಸೇರಿಸಿಕೊಳ್ಳುವುದಾದರೆ ಆತನು ಒಳಗೆ ಬರುತ್ತಾನೆ. ಈತನ ಕುರಿತಾಗಿಯೇ ಸಾನಿಕನಾದ ಯೋಹಾನನು ಹೇಳಿದ್ದು: ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ ಎಂದು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಈ ದಿನಗಳಲ್ಲಿ ಲೋಕವು ಆತನನ್ನು ತಿಳಿದುಕೊಂಡಿರುವುದಿಲ್ಲ. ಆತನು ಗೋಡೆಯ ಹಿಂದೆ ಇದ್ದಾನೆ. ಅಲಕ್ಷ್ಯ, ದೇವವೈರತ್ವ, ಪಾಪಗಳ ಗೋಡೆ, ಎಂಥ ಚಿತ್ರಣ ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಆತನು ಹಿಂದಿರುಗಿದ್ದರ ಧ್ವನಿ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 2ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ನಲ್ಲನು ಎನಗೆ ಹೀಗೆಂದನು, ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಇಗೋ, ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು, ಭೂಮಿಯಲ್ಲೆಲ್ಲ ಹೂಗಳು ಕಾಣುತ್ತವೆ. ಕುಡಿ ಸವರುವ ಕಾಲ ಬಂತು, ಬೆಳವಕ್ಕಿಯ ಕೂಗು ದೇಶದಲ್ಲಿ ಕೇಳಿಸುತ್ತದೆ. ಅಂಜೂರದ ಮರವು ಕಾಯಿಗಳನ್ನು ತರುತ್ತದೆ, ದ್ರಾಕ್ಷಿಯ ಬಳ್ಳಿಗಳು ಹೂಬಿಟ್ಟು ಪರಿಮಳವನ್ನು ಬೀರುತ್ತವೆ. ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರಿಯಳೇ, ನನ್ನ ಸುಂದರಿಯೇ, ಎದ್ದು ಬಾ ಎಂಬುದಾಗಿ ನೋಡುವಾಗ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿ ಅದಕ್ಕೋಸ್ಕರ ತನ್ನನ್ನೇ ಒಪ್ಪಿಸಿಕೊಟ್ಟನು. ಆತನು ಸಭೆಯನ್ನು ಈ ಲೋಕದೊಳಗಿಂದ ತೆಗೆದುಕೊಂಡು ಹೋಗಲಿರುವುದರಿಂದ ಹಾಗೆ ಮಾಡಿದನು. ಅದನ್ನು ಪರಿಶುದ್ಧ ಸಭೆಯನ್ನಾಗಿ ತನಗೋಸ್ಕರ ಸಿದ್ಧಪಡಿಸುತ್ತಿದ್ದಾನೆ. ವಿಶ್ವಾಸಿಗಳಾದ ನಮ್ಮೆಲ್ಲರಿಗೂ ಈ ಪರಿಶುದ್ಧತೆಯ ಅಗತ್ಯವಿದೆ. ವಾಕ್ಯವೆಂಬ ನೀರಿನಿಂದ ಆತನು ನಮ್ಮನ್ನು ತೊಳೆದು ಶುದ್ಧಗೊಳಿಸುತ್ತಾನೆ. ತನಗಾಗಿ ಒಂದು ಮಹಿಮೆಯ, ಸುಕ್ಕು, ಕಳಂಕ, ಕ್ಷಯಗಳೊಂದೂ ಇಲ್ಲದ
ಪರಿಶುದ್ಧ ಸಭೆಯನ್ನಾಗಿ ನಿಲ್ಲಿಸಿಕೊಳ್ಳುವುದಕ್ಕೆ ಬಯಸುತ್ತಾನೆ. ಅದು ಪರಿಶುದ್ಧವೂ ದೋಷವಿಲ್ಲದ್ದೂ ಆಗಿರಬೇಕೆಂದು ಬಯಸುತ್ತಾನೆ. ಆದ್ದರಿಂದಲೇ ಆತನು ಕರೆಯುತ್ತಾನೆ, ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಮಳೆಗಾಲ ಕಳೆಯಿತು, ಲೋಕದಲ್ಲೆಲ್ಲೋ ತಂಪಾಗಿರುತ್ತದೆ. ವೃಷ್ಟಿಯು ನಿಂತು ಹೋಯಿತು, ಜೀವನದ ಬಿರುಗಾಳಿಗಳು ದಾಟಿ ಹೋದವು. ಪ್ರಿಯ ಕ್ರೈಸ್ತ ಮಿತ್ರನೇ, ನಿನ್ನ ಜೀವಿತದಲ್ಲಿ ಕಷ್ಟದ ದಿನಗಳಿವೆಯೋ? ಇರುತ್ತದೆಂದು ಕ್ರಿಸ್ತನು ಹೇಳುತ್ತಾನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ನಿನಗೆ ಕಷ್ಟಗಳಿರುವುದಾದರೆ ಗಾಬರಿಯಾಗಬೇಡ. ನೀನು ಆತನಿಗೆ ಸೇರಿದವನು, ದೇವರ ಮಗುವಾಗಿದ್ದಿ ಎಂಬುದಕ್ಕೆ ಅದು ಒಂದು ಗುರುತಾಗಿದೆ. ಆದರೆ ಆತನು ಬಂದಾಗ ಎಲ್ಲ ಕಷ್ಟಗಳು ತೀರುತ್ತವೆ. ಆತನು ನಿನ್ನ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಪ್ರತಿಯೊಂದು ಮುರಿದ ಹೃದಯವು ಗುಣವಾಗುವುದು. ನಾವು ಆತನ ಸನ್ನಿಧಿಯಲ್ಲಿರುವಾಗ ಎಲ್ಲ ದುಃಖವು ಮಾಯವಾಗುವುದು. ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು, ಭೂಮಿಯಲ್ಲೆಲ್ಲ ಹೂಗಳು ಕಾಣುತ್ತವೆ. ಕರ್ತನಾದ ಯೇಸು ತನ್ನವರಿಗಾಗಿ ಬಂದು ಈ ಲೋಕದಲ್ಲಿ ಅವರನ್ನು ತೆಗೆದು ಆತನು ಸಿದ್ಧ ಮಾಡಿದ ಸುಂದರ ನಿವಾಸಕ್ಕೆ ಕರೆದೊಯ್ಯುವಾಗ ಅದು ಸುಂದರವಾದ ಹೂಗಳ ಉದ್ಯಾನವನವಾಗಿರುತ್ತದೆಂದು ನಾನು ನಂಬುತ್ತೇನೆ. ಪ್ರಿಯರೇ, ಹೊಸ ಯೆರೂಸಲೇಮಿನಲ್ಲಿ ಹೂಗಳ ರಾಶಿಯೇ ಇರುತ್ತದೆ. ಪಕ್ಷಿಗಳು ಹಾಡುವ ಕಾಲ ಬಂತು, ಬೆಳವಕ್ಕಿಯ ಕೂಗು ದೇಶದಲ್ಲಿ ಕೇಳಿಸುತ್ತದೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಪಕ್ಷಿಗಳು ಹಾಡುವ ಎಂಬುದು ಸುಂದರವಾದ ಚಿತ್ರಣ. ನಾವಾತನ ಸನ್ನಿಧಿಗೆ ಬರುವಾಗ ಸಮೃದ್ಧಿಯಾಗಿ ಹಾಡುಗಳು ಕೇಳಿಬರುತ್ತವೆ. ಸುವಾರ್ತೆಯ ಕತೆ ಪ್ರಾರಂಭವಾಗುವಾಗ ತುಂಬ ಹಾಡುವಿಕೆ ಇರುವುದನ್ನು ಗಮನಿಸಿದ್ದೀರೋ? ಲೂಕನು ಕ್ರಿಸ್ತನ ಜನನವನ್ನು ಬೇರೆಲ್ಲರಿಗಿಂತಲೂ ಹಿಂದಿನಿಂದಲೇ ಆರಂಭಿಸಿ ಅಲ್ಲಿ ಸಂಗೀತವನ್ನು ಬರೆದನು. ಜಕರಿಯನ ಗೀತೆ, ಎಲಿಜಬೇತಳ ಗೀತೆ, ಮರಿಯಳ ಗೀತೆ, ಅನ್ನಳ ಗೀತೆ, ಸಿಮಿಯೋನನ ಗೀತೆ. ಪ್ರಿಯರೇ, ಕ್ರಿಸ್ತನ ಜನನದ ಸಂಗಡ ಅನೇಕ ಸಂಗತಿಗಳು ಸೇರಿಕೊಂಡಿವೆ. ಸಭೆಯು ಹಾಡುವುದಕ್ಕೆ ತೊಡಗುತ್ತದೆ. ಅವರ ಹಾಡುಗಳ ಧ್ವನಿಯು ರೋಮಾಯ ಜಗತ್ತಿನಲ್ಲಿ ಎಲ್ಲರನ್ನೂ ಆಕರ್ಷಿಸಿತು. ನಾವು ಒಂದು ದಿನ ಆತನ ಸನ್ನಿಧಿಗೆ ಬಂದಾಗ ನಾವು ಕರ್ತನಿಗೆ ಹೊಸ ಹಾಡನ್ನು ಹಾಡುತ್ತೇವೆ. ಯಾಕಂದರೆ ಆತನು ಅದ್ಭುತಗಳನ್ನು ಮಾಡಿದ್ದಾನೆ. ಹಳೆ ಸತ್ಯವೇದಗಳಲ್ಲಿ ಹಾಡುವ ಸಮಯ ಎಂಬುದನ್ನು ಕುಡಿ ಸವರುವ ಕಾಲ ಎಂದು ಬರೆದಿರುತ್ತದೆ. ಹಕ್ಕಿಗಳು ಹಾಡುವ ಸಮಯ ದ್ರಾಕ್ಷೆ ಬಳ್ಳಿಗಳ ಕುಡಿ ಸವರುವ ಕಾಲವೂ ಆಗಿರುತ್ತದೆ. ಫಲಕ್ಕಾಗಿ ಸವರಲ್ಪಟ್ಟ ಕುಡಿಯು, ಸೌಂದರ್ಯಕ್ಕಾಗಿ ಸವರಲ್ಪಟ್ಟ ಹಾಡು, ಇವೆರಡನ್ನು ಇಬ್ರಿಯ ಲೇಖಕರು ಒಂದೇ ರೀತಿಯಾಗಿ ವರ್ಣಿಸಿದ್ದಾರೆ. ಇದರಿಂದಾಗಿ ಅಲ್ಲಿ ತಿಳಿಸಲ್ಪಟ್ಟದ್ದು ಹಾಡುವುದೋ ಕುಡಿ ಸವರುವುದೋ ಎಂಬುದಾಗಿ ತಿಳಿಯಲಾರದು. ಕರ್ತನಾದ ಯೇಸು ತಾನೇ ಕುಡಿ ಸವರುತ್ತೇನೆಂದು ಹೇಳಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಕುಡಿ ಸವರುವ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಆದರೆ ಹಾಡುವ ಕಾಲವು ಮುಂದಕ್ಕೆ ಇರುತ್ತದೆ. ಬೆಳವಕ್ಕಿಯ ಕೂಗು ದೇಶದಲ್ಲಿ ಕೇಳಿಸುತ್ತದೆ ಎಂಬುದಾಗಿ ನೋಡುವಾಗ, ಬೆಳವಕ್ಕಿಯು ಈ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುತ್ತದೆ. ನಾನು ನನ್ನ ಯೋಗ್ಯತೆಯಿಂದಾಗಿ ರಕ್ಷಿಸಲ್ಪಟ್ಟಿಲ್ಲ, ಆದರೆ ಕ್ರಿಸ್ತನ ಕಾರ್ಯದಿಂದಾಗಿ. ಪ್ರಿಯಮಿತ್ರನೇ, ನಿನ್ನ ಪಾಪಗಳು ಒಂದೋ ನಿನ್ನ ಮೇಲಿವೆ, ಇಲ್ಲವೇ ಕ್ರಿಸ್ತನ ಮೇಲಿರುತ್ತದೆ. ನಿನ್ನ ಪಾಪ ನಿನ್ನ ಮೇಲೆ ಇರುವುದಾದರೆ ನೀನು ದಂಡನೆಗೆ ಒಳಗಾಗುತ್ತಿ. ನೀನು ಕ್ರಿಸ್ತನನ್ನು ನಂಬಿರುವುದಾದರೆ ನಿನ್ನ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟಿರುತ್ತವೆ. ಆತನು ನಿನಗಾಗಿ ಅವುಗಳನ್ನು ಹೊತ್ತದ್ದರಿಂದ ದಂಡನೆಯು ದಾಟಿ ಹೋಗಿರುತ್ತದೆ. ನಂಬಿಕೆಯಿಂದ ನೀನು ರಕ್ಷಣೆಯನ್ನು ನಿನ್ನದನ್ನಾಗಿ ಮಾಡಿಕೊಂಡಿದ್ದಿ. ಬೆಳವಕ್ಕಿಯು ಆತನು ನಮಗಾಗಿ ಉಂಟು ಮಾಡಿದ ಸಮಾಧಾನವನ್ನು ತಿಳಿಸುತ್ತದೆ. ಆದ್ದರಿಂದಲೇ ಸಭೆ ಎತ್ತಲ್ಪಡುವಾಗ ಕೆಲವು ಭಕ್ತರು ಮಾತ್ರ ಆತನನ್ನು ಸಂಧಿಸುವುದಲ್ಲ, ಅತಿ ಭಕ್ತರು ಮಾತ್ರ ಹೋಗುತ್ತಾರೆಂದು ಕೆಲವರು ನಂಬುತ್ತಾರೆ. ಆದರೆ ಪ್ರತಿಯೊಬ್ಬ ವಿಶ್ವಾಸಿಯ ನಿರೀಕ್ಷೆ ಏನೆಂದರೆ, ಕ್ರಿಸ್ತನು ಸಭೆಗಾಗಿ ಬರುವಾಗ ನಾವೆಲ್ಲರೂ ಆತನೊಂದಿಗೆ ಎತ್ತಲ್ಪಡುತ್ತೇವೆ ಎಂಬುದೇ. ಪ್ರಿಯರೇ, ನಾವು ಉತ್ತಮ ಭಕ್ತರೆಂಬುದಕ್ಕಾಗಿ ಆತನೊಂದಿಗೆ ಹೋಗುತ್ತಿಲ್ಲ, ಆದರೆ ಆತನು ತನ್ನ ಕ್ರೂಜೆಯ ರಕ್ತದ ಮೂಲಕ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಬೆಳವಕ್ಕಿಯು ಇದರ ಸಂಕೇತವಾಗಿದೆ. ಅಂಜೂರದ ಮರವು ಕಾಯಿಗಳನ್ನು
ಪಕ್ವಕ್ಕೆ ತರುತ್ತದೆ. ದ್ರಾಕ್ಷಿಯ ಬಳ್ಳಿಗಳು ಹೂಬಿಟ್ಟು ಪರಿಮಳವನ್ನು ಬೀರುತ್ತವೆ. ಇವೆಲ್ಲವೂ ಬೇಸಗೆಯ ಸೂಚನೆಗಳು. ನನ್ನ ಪ್ರಿಯಳೆ, ನನ್ನ ಸುಂದರಿಯೇ, ಎದ್ದು ಬಾ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗಿದೆ: ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಎಂಬುದಾಗಿ. ಕರ್ತನಾದ ಯೇಸು ಹೇಳಿದ್ದಾನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನನ್ನ ಪ್ರಿಯಳೆ, ನನ್ನ ಸುಂದರಿಯೇ, ಎದ್ದು ಬಾ ಎಂಬ ವಿಚಾರವನ್ನು ನಾವು ನೋಡಿದೆವು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಂಡೆಯ ಬಿರುಕುಗಳಲ್ಲಿರುವ ಪಾರಿವಾಳ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬಂಡೆ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪು ನನಗೆ ಕಾಣಿಸು, ನಿನ್ನ ದನಿ ಕೇಳಿಸು. ನಿನ್ನ ದನಿ ಎಷ್ಟೋ ಇಂಪು, ನಿನ್ನ ರೂಪು ಎಷ್ಟೋ ಅಂದ ಎಂಬುದಾಗಿ. ಪ್ರೀತಿಯುಳ್ಳ ದಿವ್ಯಜನರೇ, ಕೀರ್ತನೆಗಾರನು ಹೀಗೆ ಬಿನ್ನಹ ಮಾಡಿದ್ದನು: ನಿನ್ನ ಬೆಳವದ ಜೀವವನ್ನು ಕಾಡು ಮೃಗಕ್ಕೆ ಕೊಡಬೇಡ. ಕೀರ್ತನೆ 74:19ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನು ನಮ್ಮನ್ನು ಹೀಗೆ ಕೊಡುವನೋ? ಆತನು ನಮ್ಮನ್ನು ಬಂಡೆಯ ಬಿರುಕುಗಳಲ್ಲಿ ಅಡಗಿಸುತ್ತಾನೆಂದು ಹೇಳಿದೆ. ಆ ಬಂಡೆಯು ಯೇಸು ಕ್ರಿಸ್ತನೇ. ಆ ಬಂಡೆಯ ಮೇಲೆಯೇ ಆತನ ಸಭೆ ಕಟ್ಟಲ್ಪಟ್ಟಿದೆ. ಆತನು ನಮ್ಮ ದಂಡನೆಯನ್ನು ಸಹಿಸಿದನು. ನಾವು ಆತನಲ್ಲಿ ವಿಶ್ರಾಂತಿ ಪಡೆಯಬಹುದು. ಅದು ನಮಗೆ ತೃಪ್ತಿಯನ್ನಲ್ಲದೆ ಭದ್ರತೆಯನ್ನು ಒದಗಿಸುತ್ತದೆ. ನೀನು ಈ ಬಂಡೆಯಲ್ಲಿರುವುದಾದರೆ ನೀನು ಭದ್ರವಾಗಿದ್ದಿ. ಪ್ರೀತಿಯುಳ್ಳ ಸ್ನೇಹಿತನೇ, ಇದರ ಭರವಸೆ ನಿನ್ನ ಅನುಭವಕ್ಕೆ ಬಾರದಿದ್ದರೂ ನೀನು ಭದ್ರವಾಗಿಯೇ ಇದ್ದಿ. ಪಾರಿವಾಳವು ಪವಿತ್ರಾತ್ಮನ ಸಂಕೇತವೂ ಆಗಿದೆ. ಆತನು ಕರ್ತನಾದ ಯೇಸುವಿನ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬಂದನು. ಎಲ್ಲರೂ ಅದನ್ನು ನೋಡಿದರು. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಿಜ ವಿಶ್ವಾಸಿಗಳು ಪಾರಿವಾಳಗಳಂತೆ ಸರಳರಾಗಿಯೂ ಸಾತ್ವಿಕರೂ ಆಗಿರುತ್ತಾರೆ. ನಮ್ಮ ಕರ್ತನು ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರ್ರಿ ಎಂದು ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. ಪಾರಿವಾಳವು ಬುದ್ಧಿಹೀನವಾದದ್ದೂ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಪಾರಿವಾಳಗಳಂತೆ ನಿಷ್ಕಪಟಿಗಳು ಮಾತ್ರವಲ್ಲದೆ ಈ ಲೋಕದಲ್ಲಿ ಸರ್ಪಗಳಂತೆ ಜಾಣರೂ ಆಗಿರುವುದು ಅವಶ್ಯ. ಇಲ್ಲವಾದರೆ ನಾವು ಅಪಾಯಕ್ಕೊಳಗಾಗುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಪಾರಿವಾಳವು ಪುಕ್ಕಲು ಪಕ್ಷಿಯೂ ಆಗಿದೆ. ಕರ್ತನು ಹೇಳುತ್ತಾನೆ, ಗುಬ್ಬಿಗಳಂತೆ ಐಗುಪ್ತದಿಂದಲೂ ಪಾರಿವಾಳಗಳಂತೆ ಅಶೂರದಿಂದಲೂ ಅದರುತ್ತಾ ತ್ವರೆ ಪಡುವರು. ಅವರು ತಮ್ಮ ತಮ್ಮ ನಿವಾಸಗಳಲ್ಲಿ ವಾಸಿಸುವಂತೆ ಮಾಡುವೆನು. ಇದು ಯೆಹೋವನ ನುಡಿ ಎಂಬುದಾಗಿ ಓಶೇಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 11ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನನಗಾಗಿ ಒಡೆಯಲ್ಪಟ್ಟ ಬಂಡೆ, ನಿನ್ನಲ್ಲಿ ಅಡಗಿಕೊಳ್ಳುವೆ. ನಿನ್ನ ತಿವಿದ ಪಕ್ಕೆಯಿಂದ ಹೊರಡುವ ನೀರು ರಕ್ತವು ನನಗೆ ಎರಡೂ ಸೌಖ್ಯ ಕೊಡುತ್ತವೆ. ಪಾಪದ ಅಪರಾಧದಿಂದ ನನ್ನನ್ನು ತೊಳೆ. ಕೈಯಲ್ಲೇನೂ ತಾರದೆ ನಿನ್ನ ಕ್ರೂಜೆಗಂಟುವೆ. ಬೆತ್ತಲೆಯಾಗಿ ನಿನ್ನ ನೀತಿ ವಸ್ತ್ರಕ್ಕಾಗಿ ಬಂದೆ. ಅಸಹಾಯಕನಾಗಿ ನಿನ್ನ ಕೃಪೆ ಬಯಸುವೆ. ಕೊಳಕಿನಿಂದು ತುಂಬಿ ನಿನ್ನ ಹೊರತೆಗೆ ಶುದ್ಧಿಗಾಗಿ ಬಂದೆ. ರಕ್ಷಕನೇ, ನನ್ನನ್ನು ತೊಳೆ, ಇಲ್ಲವಾದರೆ ಸಾಯುವೆ. ಪ್ರಿಯರೇ, ಈ ಕ್ಷಣಿಕ ಶ್ವಾಸ ಮುಗಿಯುವ ಮುನ್ನ, ಕಣ್ಣು ರೆಪ್ಪೆ ಮರಣದಲ್ಲಿ ಮುಚ್ಚುವ ಮೊದಲು, ತಿಳಿಯದ ಜಗತ್ತಿಗೆ ನನ್ನಾತ್ಮ ಹಾರುವಾಗ, ನಿನ್ನ ತೀರ್ಪಿನ ಸಿಂಹಾಸನದಲ್ಲಿ ನಿನ್ನನ್ನು ಕಾಣುವೆ. ನಿತ್ಯ ಬಂಡೆಯೇ, ನನಗಾಗಿ ಕೊರೆಯಲ್ಪಟ್ಟವನೇ, ನಿನ್ನಲ್ಲಿ ನಾನು ಅಡಗಿಕೊಳ್ಳುವೆ. ಪ್ರೀತಿಯುಳ್ಳ ದೇವಜನರೇ, ಇಂಥ ಅನುಭವ ನಮ್ಮೆಲ್ಲರದು ಆಗಬೇಕು ಪ್ರಿಯರೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ನರಿಮರಿಗಳು ಎಂಬ ವಿಚಾರವನ್ನು ನೋಡೋಣ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು, ನರಿಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನರಿಗಳು ಬಾರದಂತೆ ತಡೆಗೋಡೆ ಕಟ್ಟಬಹುದು, ಇಲ್ಲವೇ ಬೇಲಿ ಹಾಕಬಹುದು. ಆದರೆ
ನರಿ ಮರಿಗಳು ಉಪದ್ರ ಕೊಡುತ್ತವೆ. ಈ ಚಿಕ್ಕ ಪ್ರಾಣಿಗಳು ಎಲ್ಲಿಂದಾದರೂ ನುಸುಳಿಕೊಂಡು ಬರುತ್ತವೆ. ಈ ಮರಿಗಳು ಒಳಗೆ ತೂರಿಕೊಂಡು ಬಂದು ದ್ರಾಕ್ಷಿಗಳನ್ನು ಹಾಳು ಮಾಡಿ ಚಿಗುರುಗಳನ್ನು ತುಂಡು ಮಾಡುತ್ತವೆ. ನಮಗೆ ಇದರಲ್ಲಿ ಒಂದು ಸಂದೇಶವಿದೆ. ಅದೇನೆಂದರೆ, ನರಿಗಳೆಂದರೆ ಕುಟಿಲ ಪಾಪಗಳು, ಇತರರನ್ನು ಹಾಳು ಮಾಡುವ ನರಿಯಂಥ ಮನುಷ್ಯರು. ಸ್ಥಾನಿಕನಾದ ಯೋಹಾನನು 2 ವಿಧದವರನ್ನು ಬೆಳಕಿಗೆ ತಂದನು. ಕುಟಿಲ ಪಾಪಗಳ ಕುರಿತು ಅವನು ಹೀಗೆ ಹೇಳಿದನು: 2 ಅಂಗಿಗಳುಳ್ಳವನು ಇಲ್ಲದವನಿಗೆ 1 ಕೊಡಲಿ, ಆಹಾರವುಳ್ಳವನು ಇಲ್ಲದವನಿಗೆ ಕೊಡಲಿ. ನೇಮಿಸಿದ ಅಸಲಿಗಿಂತ ಹೆಚ್ಚಾಗಿ ಏನೂ ಎಳಕೊಳ್ಳಬೇಡಿರಿ ಎಂದು ಅವರಿಗೆ ಹೇಳಿದನು. ಸಿಪಾಯಿಗಳೂ ಸಹ ಬಂದು, ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಬಳಿಕ ಯೋಹಾನನು ಹೆರೋದನ ಕಡೆಗೆ ಬೆರಳು ತೋರಿಸಿ ಹೇಳಿದನು, ಅವನಿಗೆ ಪತ್ನಿಯನ್ನು ಇಟ್ಟುಕೊಳ್ಳುವ ಯಾವ ಹಕ್ಕೂ ಇರುವುದಿಲ್ಲ ಎಂದು. ಕರ್ತನು ಅವನನ್ನು ಆ ನರಿ ಎಂದು ಕರೆದಿದ್ದಾನೆ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 32ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಒಬ್ಬ ಪ್ರಸಂಗಿಯು ಈ ರೀತಿ ನೇರವಾಗಿ ಖಂಡಿಸಿದರೆ ಅವನು ಜನಪ್ರಿಯನಾಗಲಾರನು. ಹೆರೋದನು ಯೋಹಾನನ ತಲೆ ಕಡಿಸಿ ಕೊಂದನು. ಪ್ರೀತಿಯುಳ್ಳ ದೇವಜನರೇ, ಸಭೆಯೊಳಕ್ಕೆ ಹೊಕ್ಕು ತೊಂದರೆ ಮಾಡುವಂಥವರು ಈ ನರಿಮರಿಗಳಂಥವರೇ. ಚಿಕ್ಕ ಚಿಕ್ಕ ಪಾಪಗಳು ವಿಶ್ವಾಸಿಗಳೊಳಗಿನ ಅನ್ಯೋನ್ಯತೆಯನ್ನು ಹಾಳು ಮಾಡಿ ಕ್ರೈಸ್ತ ಜೀವಿತವನ್ನು ನಾಶ ಮಾಡುತ್ತವೆ. ಕೆಲವು ಮಾಡದೇ ಬಿಟ್ಟ ಚಿಕ್ಕ ಪಾಪಗಳೂ ಇರುತ್ತವೆ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ಒಂದು ನರಿಮರಿಯಾಗಿದೆ, ಮಾಡದೇ ಬಿಟ್ಟ ಪಾಪ. ಎಷ್ಟು ಬಾರಿ ನಾವು ದೇವರಿಗಾಗಿ ಏನನ್ನಾದರೂ ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುತ್ತೇವೆ. ಈ ರೀತಿ ಪಾಪ ಎಷ್ಟು ಬಾರಿ ಮಾಡಿಲ್ಲ. ಆದರೆ ಯೇಸು ಓದಲ್ಲೆಲ್ಲ ಒಳ್ಳೆಯದನ್ನೇ ಮಾಡುತ್ತಾ ಹೋದನು. ಪುಸ್ತಕವೊಂದರಲ್ಲಿ ಈ ರೀತಿಯಾಗಿ ಓದಿದೆ: ಕ್ರಿಸ್ತನೆಂಬೊಬ್ಬನು ಒಳ್ಳೆಯದನ್ನು ಮಾಡುತ್ತಾ ಹೋದನು. ನಾನು ಸುಮ್ಮನೆ ಅತ್ತಿತ್ತ ತಿರುಗಾಡುವುದು ನನಗೆ ಮುಜುಗರವನ್ನುಂಟು ಮಾಡುತ್ತದೆ. ಪ್ರಿಯರೇ, ಎಷ್ಟು ಬಾರಿ ನಾವು ಪತ್ರವೊಂದನ್ನು ಬರೆಯಬೇಕೆಂದರೂ ಬರೆಯಲಿಲ್ಲ, ಸೇವೆಗಾಗಿ ಏನನ್ನಾದರೂ ಮಾಡಬೇಕೆಂದು ನೆನೆಸಿ ಮಾಡಲಿಲ್ಲ, ಯಾರಿಗಾದರೂ ಪ್ರಾರ್ಥಿಸಬೇಕೆಂದು ನೆನೆಸಿದರೂ ಪ್ರಾರ್ಥನೆ ಮಾಡಲು ಮರೆತೆವು. ಪ್ರವಾದಿ ಸಮುವೇಲನ ಮಾತುಗಳನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ಅದೇನೆಂದರೆ, ನಾನಾದರೋ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ, ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು ಎಂಬುದಾಗಿ. ಇದನ್ನು ನಾವು 1ನೇ ಸಮುವೇಲ 12ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ರೀತಿಯ ನರಿಮರಿ ಇಲ್ಲಿದೆ. ಯಾವುದಕ್ಕೆ ನಂಬಿಕೆಯೋ ಆಧಾರವಿಲ್ಲವೋ ಅದು ಪಾಪ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಎಷ್ಟು ಬಾರಿ ನಾವು ನಮ್ಮಷ್ಟಕ್ಕೆ ಹೆಜ್ಜೆ ಇಟ್ಟು ಅದನ್ನು ನಂಬಿಕೆಯ ಹೆಜ್ಜೆ ಎಂದು ಕರೆಯುವುದಿಲ್ಲ. ಅದು ನಂಬಿಕೆಯಲ್ಲವೆಂದು ನಮಗೆ ತಿಳಿದದೆ. ನಮ್ಮ ಇಷ್ಟದಂತೆ ನಾವು ಹೆಜ್ಜೆಯನ್ನಿರಿಸಿದ್ದೇವೆಂದು ಗೊತ್ತಿದೆ. ಅದು ಪಾಪವೇ ಆಗಿದೆ. ಅದು ನರಿಮರಿಯಾಗಿದೆ. ಅದು ನಮ್ಮೊಳಗೆ ಪ್ರವೇಶಿಸಿ ದೇವರ ಕಾರ್ಯವನ್ನು ಕೆಡಿಸುತ್ತದೆ. ಆದರೆ ನಾವು ಅದನ್ನೇ ಸಮರ್ಥಿಸಿಕೊಂಡು ನಾವು ಭಕ್ತಿವಂತರೆಂಬ ಸೋಗು ಹಾಕಿಕೊಳ್ಳುತ್ತೇವೆ. ದೇವರು ನನ್ನನ್ನು ನಡೆಸುವುದರಿಂದ ನಾನಿದನ್ನು ಮಾಡುತ್ತೇನೆ ಎಂದು ಹೇಳಿಕೊಳ್ಳುತ್ತೇವೆ. ಅದು ಸತ್ಯವಲ್ಲವೆಂದು ನಮಗೇ ಗೊತ್ತಿರುತ್ತದೆ. ನಾವು ಅದನ್ನು ಹಗುರವಾಗಿ ತೆಗೆದುಕೊಳ್ಳುತ್ತೇವೆ. ನಂಬಿಕೆಯ ಆಧಾರವಿಲ್ಲದ್ದು ಪಾಪವೇ ಎಂದು ರೋಮಾಪುರ ಪತ್ರಿಕೆಯಲ್ಲಿ ಹೇಳಿದೆ. ಪ್ರೀತಿಯುಳ್ಳ ದೇವಜನರೇ, ಪಕ್ಷಪಾತ ತೋರಿಸುವಂತಾದು ಕ್ರೈಸ್ತರೊಳಗಿನ ಇನ್ನೊಂದು ನರಿಮರಿಯಾಗಿದೆ. ಯಾಕೋಬನದನ್ನು ಖಂಡಿಸುತ್ತಾನೆ. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವರಾಗಿದ್ದರೆ ನೀವು ಪಾಪ ಮಾಡುವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ ಎಂಬುದಾಗಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಭೆಗಳಲ್ಲಿ ಪ್ರಸಿದ್ಧಿ ಇಲ್ಲವೇ ಐಶ್ವರ್ಯವಂತರು ಗುರುತಿಸಲ್ಪಟ್ಟು ಬಡವರು ಭಕ್ತರಾಗಿದ್ದರೂ ಸಹ ಅಲಕ್ಷಿಸಲ್ಪಡುತ್ತಾರೆ. ಇದು ಒಂದು ನರಿಮರಿಯಾಗಿದ್ದು ದೇವರ ಕಾರ್ಯವನ್ನು ಹಾಳು ಮಾಡುವಂಥದ್ದಾಗಿದೆ.
ಮತ್ತೊಂದು ನರಿಮರಿಯ ಬಗ್ಗೆ ನೋಡುವಾಗ ಅದೇನೆಂದರೆ ದೇವರಿಗೆ ಧಾರಾಳವಾಗಿ ಕೊಡದೆ ಇರುವಂತಹದ್ದು. ಕೊಡುವ ಮೊತ್ತ ಕಡಿಮೆಯಾಗಿರುವುದು ತಪ್ಪಲ್ಲ, ಆದರೆ ಕೊಡುವ ನಮ್ಮ ಮನೋಭಾವವು ಮುಖ್ಯವಾಗಿದೆ. ನಾವು ಹಾಡುತ್ತೇವೆ ಹೇಗೆಂದರೆ, ವಿಶ್ವವೆಲ್ಲ ನನ್ನದಾದರೂ ಅದನ್ನು ಕೊಟ್ಟರೂ ಕಡಿಮೆ ಏಸು ಎಂಬುದಾಗಿ. ಆದರೆ ಕಾಣಿಕೆ ಡಬ್ಬಿಗೆ ಮೊತ್ತ ಒಂದನ್ನು ಹಾಕುತ್ತೇವೆ. ನಿಜವಾಗಿ ನಾವು ಸುಳ್ಳನ್ನು ಆಡುತ್ತೇವೆ. ನಾವು ಸುಮ್ಮನೆ ಸಮರ್ಪಿಸಿದವರಂತೆ ತೋರಿಸಿಕೊಳ್ಳುತ್ತೇವೆ, ಆದರೆ ವಾಸ್ತವ ಆಗಿರುವುದಿಲ್ಲ. ಪ್ರಿಯರೇ, ದ್ರಾಕ್ಷೆ ತೋಟವನ್ನು ಹಾಳು ಮಾಡುವ ಇಂತಹ ನರಿಮರಿಗಳ ಕುರಿತು ಎಚ್ಚರವಾಗಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸದ ಜೀವಿತ ಹಾಗಿದೆ. ಈ ಚಿಕ್ಕ ಚಿಕ್ಕ ಪಾಪಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತಾ ಇದೆಯೋ? ನಾವದನ್ನು ತಿಳಿದವರಾಗಿದ್ದುಕೊಂಡು ಅದನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದಿನಾಲು ಪರಿಶುದ್ಧತೆಯಿಂದಲೂ ಸತ್ಯತೆಯಿಂದಲೂ ದೇವರನ್ನು ಆರಾಧಿಸೋಣ, ಆತನನ್ನು ಸೇವಿಸೋಣ. ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ವಿಶ್ವಾಸಿಗಳೇ, ನಮ್ಮ ಜೀವಿತಗಳಲ್ಲಿ ಕಷ್ಟಗಳಿವೆಯೋ? ಇರ್ತದೆ. ಕ್ರಿಸ್ತನು ತಾನೇ ಹೇಳಿದ್ದಾನೆ, ಲೋಕದಲ್ಲಿ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು. ಆದುದರಿಂದ ಆತನ ಸ್ವರಕ್ಕೆ ಕಿವಿಗೊಟ್ಟವರಾಗಿ ಸಮಾಧಾನವಾಗಿ ಇತರರಿಗೂ ತೊಂದರೆಯನ್ನು ನೀಡುವವರಾಗಿರದೆ ಪರಿಶುದ್ಧತೆಯಲ್ಲಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರೀತಿಯ ಕರ್ತನೆ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವೆ, ನಿನ್ನ ಪವಿತ್ರವಾದ ನಾಮಕ್ಕೆ ಅನಂತನಂತ ಸ್ತೋತ್ರ. ಹೌದು ಕರ್ತನೆ, ಈ ಲೋಕದಲ್ಲಿ ಕಷ್ಟ, ಸಂಕಟ, ಸಮಸ್ಯೆಗಳು, ಶೋಧನೆಗಳು ಎಲ್ಲ ಇದೆ. ಆದರೆ ಯೇಸುವೆ, ನೀನು ಹೇಳಿದ್ದಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಮ್ಮ ಪ್ರೀತಿಯ ಎಲ್ಲ ಬಾಂಧವರಿಗಾಗಿ ಸ್ತೋತ್ರ. ಅವರ ಜೀವಿತಗಳಲ್ಲಿ, ಅವರ ಕುಟುಂಬಗಳಲ್ಲಿ ಬರ್ತಿರುವಂಥ ಸಮಸ್ಯೆಗಳಿಗೆ ಯೇಸುವೆ, ನೀನೇ ಪರಿಹಾರಕನಾಗಿದ್ದು ಸಮಾಧಾನದ ಪ್ರಭುವಾಗಿದ್ದು ಅವರು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ಎಷ್ಟೊಂದು ಆದರಣೆ ನೀಡಿದೆ ಅಲ್ವೇ? ನಿಮ್ಮ ಪ್ರಿಯರಿಗೂ ಸ್ನೇಹಿತರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.